ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ರಾಜಕೀಯ ಜಿದ್ದಾಜಿದ್ದಿ ಬಿಸಿ ಹೇಗಿದೆಯೋ ಅದೇ ರೀತಿ ತಾಪಮಾನ ಕೂಡ ಬಿಸಿಲಾಗಿದೆ. ಸೊ ಬಿಸಿಲಿನ ಧಗೆ ಜಾಸ್ತಿ ಆದಾಗ ಜನ ಎಳ್ನೀರು ಕುಡಿಯೋದಕ್ಕೆ ಇಷ್ಟಪಡ್ತಾರೆ. ಸೊ ನಾನೀಗ ಇರೋದು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಎಳನೀರು ಮಾರುಕಟ್ಟೆಯಲ್ಲಿ. ಎಸ್, ತಾವು ನೋಡ್ಬೋದು ಈಗಾಗಲೇ ಭಾರತದ ಹಲವಾರು ರಾಜ್ಯಗಳಿಂದ, ರಾಜಸ್ಥಾನದ ಲಾರಿಗಳಿವೆ, ಹರಿಯಾಣದ ಲಾರಿಗಳಿವೆ, ತಮಿಳುನಾಡಿನ ಲಾರಿಗಳಿವೆ, ಪಂಜಾಬ್ನ ಲಾರಿಗಳಿವೆ. ಸೊ ಈ ರೀತಿ ಬೇರೆ ಬೇರೆ ರಾಜ್ಯಗಳಿಂದ ಎಳನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಇಲ್ಲಿಗೆ ಬರ್ತಾರೆ. ಅತಿ ದೊಡ್ಡ ಮಾರುಕಟ್ಟೆ ಇದು, ಎಳನೀರಿನ ಮಾರುಕಟ್ಟೆ. ಮದ್ದೂರಿನ ಎಳನೀರು ತುಂಬ ಫೇಮಸ್. ಹೀಗಾಗಿ ಇಲ್ಲಿನ ಎಳನೀರಿನ ಆ ಸಿಹಿನೇ ಬೇರೆ. ಬಹಳಷ್ಟು ಬೇರೆ ಬೇರೆ ರಾಜ್ಯಗಳಿಂದ ಲಾರಿಗಳು ಸಾಲುಗಟ್ಟಿ ನಿಂತ್ಕೊಳ್ತವೆ ಇಲ್ಲಿನ ಎಳನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ. ಬಟ್ ನಾನು ಅಬ್ಸರ್ವ್ ಮಾಡಿರೋದು ಏನು ಅಂತಂದರೆ, ಇದನ್ನು ಕೊರೋನಾ ಟೈಮಲ್ಲಿ ನಾನು ಕೂಡ ಸುದ್ದಿ ಮಾಡಿದೆ. ಮದ್ದೂರಿನ ಎಳನೀರು ಮಾರ್ಕೆಟಲ್ಲಿ ಕೊರೋನಾ ಭೀತಿ ಜಾಸ್ತಿ ಆಗಿದೆ. ಯಾಕೆ ಅಂದರೆ ಇಲ್ಲಿ ಒಂದು ರೀತಿ ಶುಚಿತ್ವದ ಕೊರತೆ ಇದೆ ಅಂತ ನಾನು ಕಲೀಗಿಗೆ ಹೇಳ್ತೀನಿ. ನೋಡಿ, ಶುಚಿತ್ವದ ಕೊರತೆ ಎದ್ದು ಕಾಣ್ತಾ ಇದೆ. ಪಾಪ ಬೇರೆ ಬೇರೆ ರಾಜ್ಯಗಳಿಂದ ಕೂಲಿ ಕಾರ್ಮಿಕರು ಇಲ್ಲಿ ಬಂದು ಕೆಲಸ ಮಾಡ್ತಾರೆ. ಭಾಳಷ್ಟು ಜನ ಬೇರೆ ಬೇರೆ ಕೆಲಸಗಾರರು, ಅಂದರೆ ಈಗ ಲಾರಿಗಳಿಗೆ ಎಳ್ನೀರನ್ನು ತುಂಬೋದಾಗಿರ್ಬೋದು, ಸಾಗಿಸೋದಾಗಿರ್ಬೋದು, ಲಾರಿ ಡ್ರೈವರ್ಸ್ ಆಗಿರ್ಬೋದು, ಲಾರಿ ಕ್ಲೀನರ್ಸ್ ಆಗಿರ್ಬೋದು, ಭಾಳಷ್ಟು ಜನ ಬರ್ತಾರೆ. ನೋಡಿ, ಎಳ್ನೀರು ಮಾರುಕಟ್ಟೆಯಲ್ಲಿ ಒಂದಿಷ್ಟು ಕೂಡ ಕ್ಲೀನ್ ಆಗಿಲ್ಲ, ಶುಚಿತ್ವದ ಕೊರತೆ ಇದೆ ಮತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ ಅಂತ ಅನಿಸುತ್ತೆ. ಇಷ್ಟು ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಮಾರುಕಟ್ಟೆ ಎಳನೀರು ಮಾರುಕಟ್ಟೆ, ಆದರೆ ಶುಚಿತ್ವದ ಕೊರತೆ ಎಲ್ಲೋ ಒಂದು ಸ್ವಲ್ಪ ಎದ್ದು ಕಾಣ್ತಾ ಇದೆ. ಅದನ್ನು ಹೊರತುಪಡಿಸಿದರೆ ಮದ್ದೂರಿನ ಎಳ್ನೀರಿಗೆ ಎರಡು ಮಾತೇ ಇಲ್ಲ, ಅದಕ್ಕೆ ಸರಿಸಾಟಿ ಯಾವುದೇ ಇಲ್ಲ. ಬಟ್ ಡೆಫಿನೆಟ್ಲಿ ಎಲೆಕ್ಷನ್ ನಡೀತಾ ಇದೆ. ಎಲೆಕ್ಷನ್ ನಡೀತಾ ಇರುವಂಥ ಈ ಸಂದರ್ಭದಲ್ಲಿ ಏಷ್ಯಾ ಖಂಡದಲ್ಲೇ ಫೇಮಸ್ ಆಗಿರುವಂಥ ಈ ಎಳ್ನೀರು ಮಾರುಕಟ್ಟೆನ ಇನ್ನೊಂದು ಸ್ವಲ್ಪ ಒಂದು ಶುಚಿತ್ವಕ್ಕೆ ಆದ್ಯತೆ ಕೊಡಬೇಕು ಮತ್ತು ಇಲ್ಲಿ ಮೂಲ ಸೌಕರ್ಯಗಳಿಗೆ ಹೆಚ್ಚಿನ ಗಮನ ಕೊಡಬೇಕು. ಹಾಗೆ ಕೊಟ್ಟರೆ ಇಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರಾಗಿರ್ಬೋದು ಅಥವಾ ಇಲ್ಲಿರುವಂತಹ ಜನ ಆಗಿರ್ಬೋದು ಒಂದು ನೆಮ್ಮದಿಯ ಜೀವನ ಸಾಗಿಸ್ಬೋದು ಅಂತ ಅನ್ನಿಸುತ್ತೆ. ಸೊ ವರ್ಲ್ಡ್ ಫೇಮಸ್ಸು ಎಳ್ನೀರು ಮಾರ್ಕೆಟಲ್ಲಿ ಇದ್ದೀವಿ. ಮದ್ದೂರಿನ ಎಳ್ನೀರು ಸೌದವರಿಗೆ ಗೊತ್ತದು ರುಚಿ. ಗೌಡ್ರೆ ನಮಸ್ತೆ. ನಮಸ್ಕಾರ. ಹೆಂಗಿದೆ ಎಲೆಕ್ಷನ್? ಜೋರ್ ನಡೀತಾ ಇದೆ. ಜೋರ್ ನಡೀತಾ ಇದೆಯಾ? ಫೈಟ್ ಇದೆಯಾ? ಸಖತ್ ಫೈಟ್ ಇದೆ. ಸಖತ್ ಫೈಟ್ ಇದೆಯಾ? ನೆನ್ನೆ ಮೊನ್ನೆ ಬಂದವ್ರೆ ಫೈಟ್ ಕೊಡ್ತಾವ್ರೆ. ನೆನ್ನೆ ಬಂದ್ರೆ ಯಾರಿಲ್ಲ ಮೇಡಮ್. ಕುಮಾರಸ್ವಾಮಿ ಅವರಲ್ಲ, ಹೋದ ವರ್ಷ 73 ಅಡಿ ಇತ್ತು ಕಟ್ಟೆಲ್ ನೀರು. ಇದಪ್ಪ 80-93 ಅಡಿ ನೀರಿದೆ. ಹಂಗು 6 ಜನ MLA ಇಟ್ಕೊಂಡು ಒಬ್ರು ಮಂಡ್ಯ ಜಿಲ್ಲೆ ನೀರು ಬಿಡಿಸ್ಲಿಲ್ಲ. ನೀರೊಂದು ತೊಟ್ಟು ನೀರು ಬಿಡಿಸ್ಲಿಲ್ಲ. ದನ ಕರ ಅಕ್ಕಿ ಪಕ್ಷಿ ಎಲ್ಲ ಹಾಳಾಗೋಯ್ತಾ ಇದೆ. ಈ ವರ್ಷ ಯಾರು ಏನೇ ಮಾಡಿದ್ರು ಕುಮಾರಸ್ವಾಮಿ 2.5 ಲಕ್ಷ ಲೀಡರ್ ಗೆಲ್ತಾರೆ. ಸತ್ಯವಾದ ಮಾತಿದು. ಅದ್ದೂರಿಯಾಗಿ ಕಿತ್ಕೊ ಬರ್ತಾರೆ. ಅಸೆಂಬ್ಲಿಯಲ್ಲಿ ಯಾಕೆ ಸೋಲ್ಸ್ಬಿಟ್ರಿ ನೀವು? ಏನು ಅಸೆಂಬ್ಲಿಲ್ಲ, ಯಾವ್ದೋ ಒಂದು 5 ಅಮಿತ್ ಶಾ ಒದ್ದಿದ್ರು ಜನಗಳಿಗೆ ಅದ್ ಕೊಡ್ತೀವಿ ಇದ್ ಕೊಡ್ತೀವಿ ಅಂತ. ಕೊಡ್ಲಿಲ್ವೇ? ಕೊಟ್ರು. ಏನ್ ಕೊಟ್ರು? ನಿನ್ ಬತ್ತು ಅವಳು ಬರ್ಲಿ, ಇನ್ನೊಬ್ಳು ಬರ್ಲಿಲ್ಲ. ಅಕ್ಕಿ ದುಡ್ಡು ಹಾಕ್ತೀವಿ ಅಂತ ಒಬ್ರಿಗೆ ಹಾಕ್ತಾರೆ, ಒಬ್ರಿಗೆ ಹಾಕ್ಲಿಲ್ಲ. ಎಲ್ಲಿ ಬರ್ತಾರೆ? ಇದೇ ತಮಿಳ್ನಾಡು ಮದ್ದೂರು ಒಳಗೆ ಏನು ಇವೆರಡು ಪ್ಲಾಟ್ ಬಂದು ತಮಿಳ್ನಾಡು ಮಾಡಿ 10 ಕೋಟಿ ಖರ್ಚು ಮಾಡಿ APMC ಮಾಡಿದ್ರು. ಇಡೀ ಫೇಮಸ್ APMC ಅಂದ್ರೆ ಮದ್ದೂರಿಗೆ ಇದು. ತಗೊಬಂದು ಅನುದಾನ ತಂದು ಯಾರು ಒಂದು ಗುದ್ಲಿ ಮಣ್ಣೊಳಗೆ ತೋರಿಸಿ ಮದ್ದೂರೊಳಗೆ. ತಮಿಳ್ನಾಡು ಬಗ್ಗೆ ಹೇಳ್ತಾರಲ್ಲ, ಯಾವ ರೋಡ್ ಹಳ್ಳಿ ಪಳ್ಳಿ ಯಾವ ಗಲ್ಲಿ ಒಳಗೆ ಎಂತ ರೋಡ್ ಏನಾಗದೆ ನೋಡಿ ಹೋಗಿ. ಯಾರು ಒಂದು ಗುದ್ಲಿ ಹೊಡ್ತೀವಿ ತೋರಿಸ್ಕೊಡಿ. ಈಗ ತಮಿಳ್ನಾಡು ಮಾಡ್ಲಿಲ್ಲ ಅಂತಾರಲ್ಲ, ಯಾಕೆ ಮಾಡ್ಲಿಲ್ಲ? ಅಭಿವೃದ್ಧಿ ಕೆಲಸ ಹೆಂಗ್ ಮಾಡ ನೋಡಿ. ಹೋಗ್ಬಿಟ್ಟು ಹೇಳ್ತಾರಲ್ಲ ಜನಗಳು, ತಮಿಳ್ನಾಡು ಮಾಡ್ಲಿ ಅಂತ ಒಂದು ಗೆಜ್ಲಿಗೆ ಸಾರಳ್ಳಿ ಕುದ್ರಗುಂಡಿ ಒಂದು ತಮಿಳನ್ ಸೋಲ್ಸ್ಬಿಟ್ರಿ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನು ಸೋಲ್ಸ್ಬಿಟ್ರಿ. ಈಗ ಕುಮಾರಸ್ವಾಮಿ ಅವರು ಅಂತೀರಾ? ಅವರ ಸೋಲ್ಸಿಗೆ ಯಾರ ಕೈಲೂ ಆಗಲ್ಲ. ನಿಜವಾಗೂ ಒಬ್ಬ ಪ್ರಧಾನಿಯರ ಮಗ, ಅವರು ಮಾಡಿರೋ ಅನುದಾನ ಮಂಡ್ಯ ಜಿಲ್ಲೆ ಒಳಗೆ ಪುಣ್ಯಾತ್ಮಗೆ ಒಂದು ಓಟ್ ಹಾಕೋ ಅವಕಾಶ ಸಿಕ್ಕದ ನಮ್ಗೆ. ಈ ಜನ ಕುಮಾರಸ್ವಾಮಿ ಸೋಲ್ಸೋ ಮೂರ್ಖರಾಯ್ತಾರೆ, ಸತ್ಯಗಳಂತೆ ಮೂರ್ಖರಾಯ್ತಾರೆ. ಹೈಯೆಸ್ಟ್ ಕುಮಾರಸ್ವಾಮಿ 2.5 ಲಕ್ಷ ಲೀಡರ್ ಗೆಲ್ತಾರೆ. ಆದ್ರೂ ನಿಮ್ದು ಮಾರ್ಕೆಟ್ ಸ್ವಲ್ಪ ಕ್ಲೀನ್ ಆಗ್ಬೇಕು, ಸ್ವಲ್ಪ ಗಲೀಜ್ ಬಹಳ ಐತೆ. ಪೂರಾ ಗಲೀಜಿದೆ ಇಲ್ಲಿ. ಯಾರು ಇದು ಬೋರ್ಡ್ ಇಲ್ಲ. ಬೋರ್ಡ್ ಇತ್ತು ಮುಂದೆ, ಬೋರ್ಡ್ ಇಲ್ಲ. ಈಗ ಈ ಕಾಂಗ್ರೆಸ್ ಸರ್ಕಾರ ಬಂದು ಬೋರ್ಡ್ ಇಲ್ಲ. ಈಗ ಬೋರ್ಡ್ ಅದು ಮಳವಳ್ಳಿ ಮದ್ದೂರು ಬೇರೆ ಬೇರೆ ಆಗಿದೆ. ಈಗ ಬೋರ್ಡ್ಗೆ ಇನ್ನೂ ಹಾಕ್ಲಿಲ್ಲ. ಬೋರ್ಡ್ ಆದ್ಮೇಲೆ ನಂಬರ್ 1 ಬಂದ್ಮೇಲೆ ಅಧ್ಯಕ್ಷ ಉಪಾಧ್ಯಕ್ಷರು ಇದ್ಮೇಲೆ ಆಯ್ತದೆ. ಪೂರಾ ಗಲೀಜಿದೆ ಕೆಟ್ಟ ಗಲೀಜು. ನೋಡಿ, ಈಗ ರಾಜಸ್ಥಾನ, ಹರಿಯಾಣ, ಮಧ್ಯಪ್ರದೇಶ, ಪಂಜಾಬ್, ಬೇರೆ ಎಲ್ಲ ರಾಜ್ಯಗಳಿಂದೆಲ್ಲ ಪಾಪ ಲಾರಿ ಡ್ರೈವರ್ಸು ಕ್ಲೀನರ್ಸು ಬರ್ತಾರೆ. ಇಲ್ಲಿ ನೋಡಿ, ಕಸ ಎಲ್ಲಂದ್ರೆ ಎಲ್ಲ ಐತೆ. ಅವ್ರಿಗೆ ಒಂದಿಷ್ಟು ನೀರಿನ ವ್ಯವಸ್ಥೆ ಆಯ್ತು. ನೀರಲ್ಲ, ನೀರು ತೊಳ್ಕೊಳ್ಳೋದು ಗಲೀಜಲ್ಲೇ ಪಾಪ ಅಲ್ಲೇ ಎಲ್ಲ ಮಾಡ್ಕೋತಾರೆ. ಹಂಗಾಗಿ ಅದೊಂದು ಸ್ವಲ್ಪ ಶುಚಿ ಆಗಬೇಕು. ಆಲ್ ರೈಟ್. ನಿಮ್ಗೇನು ಅನ್ಸುತ್ತೆ ಸರ್? ನಿಮ್ ಕನ್ನಡ ಬರ್ತದಾ? हिंदी कहाँ से? अकोला। अकोला कौन सा स्टेट? महाराष्ट्र। ओके, इलेक्शन चल रहा है, मालूम है ना? हाँ, सो आपके यहाँ कौन सा गारंटी है?
हमारे इधर तो बीजेपी का गारंटी बीजेपी गारंटी कांग्रेस कांग्रेस नहीं ಕಾಂಗ್ರೆಸ್ ಗ್ಯಾರಂಟಿ ನೈ नहीं ಆಲ್ ರೈಟ್ ಹೆಂಗೈತ್ರಿ ಸರ್ ಎಲೆಕ್ಷನ್ ಕೊಪ್ಪಳ ರೀ ನಮ್ದು. ಇರ್ಲಿ ಬಿಡ್ರಿ ಅದ್ರಲ್ಲಿ ಏನೈತೆ ಹೆಂಗೈತ್ರಿ ಕಾಂಗ್ರೆಸ್ ಗ್ಯಾರಂಟಿ ಆಯ್ತು ಬಿಜೆಪಿ ಗ್ಯಾರಂಟಿ ಆಯ್ತು ಬಿಜೆಪಿ ಗ್ಯಾರಂಟಿ ಐತ್ರಿ ಬಿಜೆಪಿಗೆ ಬಿಜೆಪಿ ಎಲ್ಲ ಚೆನ್ನಾಗಿ ಮಾಡೋದು ಐಪಿ ರೋಡ್ ಎಲ್ಲ ಚೆನ್ನಾಗಿ ಆಗಿದ್ದು ಅಲ್ಲಿ ಬಿಜೆಪಿ ನಮ್ದು ಇದೆ. ಬಿಜೆಪಿ ಇದೆ ಕಾಂಗ್ರೆಸ್ ಗ್ಯಾರಂಟಿ ಬರ್ತಿಲ್ರಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಬರ್ತಿರ್ಬೇಕಲ್ಲ ಇಲ್ರಿ ಬರಲ್ಲ ಯಾರು ಬರಲ್ಲ ಏ. ನಮ್ಮ ಹೆಣ್ಮಕ್ಳಿಗೆ ಕೊಟ್ಟಿಲ್ಲ ಏನ್ ಕೊಟ್ಟಿಲ್ರಿ ಯಾವುದು 2,000 ರೂಪಾಯಿ ಅಂತ ಬರ್ತದಲ್ಲ ಬಂದಿಲ್ಲ ನಾವು ತೊಗೊಂಡಿಲ್ಲ ನಾವು ತೊಗೊಳಕ್ ತಯಾರಿಲ್ಲ ತಗೊಳಕ್ ತಯಾರಿಲ್ಲ ಸರ್ಕಾರ ಕೊಟ್ರು ಬೇಡ ಬೇಡ ಅಂತ. ಭಾಳ ದುಡ್ಡು ಐತ್ ಬಿಡ್ರಿ ನಿಮ್ಮ ಹತ್ರ ಭಾಳ ದುಡ್ಡಲ್ಲ ದುಡ್ಡು ತಿಂತೀವಿ ನಾವು ಹೆಂಡ್ರನ್ನ ಅಲ್ಲಿ ಇಲ್ಲಿ ಕಳಿಸಿ ನಾವು ಅಲ್ಲಿ ಇಲ್ಲಿ ಕಳಿಸಿ ಮನ್ಯಾಗಿದ್ರನ ಬರ್ತೈತೆ ಅಲ್ಲಿ ಇಲ್ಲಿ ಅಲ್ಲ ಬಸ್ಸು ಫ್ರೀ ಅದು ಫ್ರೀ ಅಂತ ಅಲ್ಲಿ ಇಲ್ಲಿ ತಿರುಗಾಟ ಅಲಾಟಿ ನಾವು ಬಿಡೋದಿಲ್ಲ ನಾವು ಮನೆಯಲ್ಲೇ ದುಡ್ತೀವಿ ಮನೆಯಲ್ಲೇ ಇದನ್ನ ಮಾಡ್ತೀವಿ ನಾವು ಅವ್ರ ದುಡ್ಡು ಆಸೆ ಪಡಲ್ಲ ओके आप ऐसे यूपी यूपी में कौन सा गारंटी अखिलेश यादव अखिलेश यादव गारंटी अखिलेश यादव बीजेपी गारंटी नो गारंटी नो गारंटी No guarantee. मोदी गारंटी नो गारंटी गारंटी हाँ क्षेत्रीय पार्टी हिंदी हाँ बिहार हाँ 100% मोदी गारंटी 100% मोदी गारंटी 100% मोदी गारंटी बिहार बिहार यूपी यूपी आजमगढ़ हाँ अखिलेश यादव सीट ಅಖಿಲೇಶ್ ಯಾದವ್ ಗ್ಯಾರಂಟಿ ಹಾಂ ಒಬ್ಬರು ಮೋದಿ ಗ್ಯಾರಂಟಿ ಅಂತಾರೆ ಇನ್ನೊಬ್ಬರು ಅಖಿಲೇಶ್ ಯಾದವ್ ಗ್ಯಾರಂಟಿ ಅಂತಾರೆ ಇವರು ಕುಮಾರಸ್ವಾಮಿ ಅವ್ರ ಗ್ಯಾರಂಟಿ ಅಂತಾರೆ ಬಟ್ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಫೈಟ್ ಇದೆ ಅಂತ ಮಾತ್ರ ಎಲ್ಲರೂ ಒಪ್ಕೊಳ್ತಾ ಇದ್ದಾರೆ ಸೊ ಈ ಫೈಟ್ನ ಜಿದ್ದಾಜಿದ್ದಿಯಲ್ಲಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ ಆದರೆ ಮದ್ದೂರಿನ ಜನ ಮಾತ್ರ ಬುದ್ಧಿವಂತರು ಅಳದು ತೂಗಿ ಓಟ್ ಅಂತೂ ಮಾಡ್ತಾರೆ ರೇಟ್ ಜಾಸ್ತಿ ಆಗಿತ್ತಾ ಎಷ್ಟಾಗೈತೆ ಈಗ ರೇಟು 35ರಿಂದ 40 ರೂಪಾಯಿ ಗಂಟೆ ಹೋಗ್ತಾ ಇದೆ ಬೆಂಗಳೂರಲ್ಲಿ 45 ರೂಪಾಯಿ ಒಂದು ಎಳ್ನೀರು ರೇಟ್ ಫುಲ್ ಡಿಮ್ಯಾಂಡ್ ಇದೆ ಮಳೆ ಇಲ್ವಲ್ಲ ಅದರಿಂದ ಮಾಲ್ ಕಡಿಮೆ ಬರ್ತಾ ಇದೆ ಮಾಲ್ ಕಡಿಮೆ ಬರ್ತಾ ಇದೆ ಹೊರಗಡೆ ಆರ್ಡರ್ಗಳು ಜಾಸ್ತಿ ಇದೆ ಮಾಲ್ ಕಡಿಮೆ ಐಟಮ್ ಕಡಿಮೆ ಬರ್ತಾ ಇದೆ ಅದರಿಂದ ರೇಟ್ ಡಿಮ್ಯಾಂಡ್ ರೇಟ್ ಡಿಮಾಂಡ್ ಸೊ ರೇಟ್ ಡಿಮಾಂಡ್ ಆದ್ರೆ ಡಿಮಾಂಡ್ ಜಾಸ್ತಿ ಆದ್ರೆ ನಿಮ್ಗೆ ಒಳ್ಳೇದಲ್ವಾ ಡಿಮ್ಯಾಂಡ್ ಜಾಸ್ತಿ ಮಾಲ್ ಬಂದ್ರೆ ಒಳ್ಳೇದು ಸಪ್ಲೈ ಇರಬೇಕು ಒಂದ್ ಸಪ್ಲೈ ಸ್ವಲ್ಪ ಇರಬೇಕು ಮಾಲ್ ಕಡಿಮೆ ಡಿಮ್ಯಾಂಡ್ ಜಾಸ್ತಿ ಮಳೆ ಹೋದ್ರೆ ಮಾಲ್ ಜೋರ ಬರೋದು ರೇಟ್ ಕಡಿಮೆ ಇರೋದು ಈ ಸಲ ಮಳೆ ಇಲ್ವಲ್ಲ ರೇಟ್ ಡಿಮ್ಯಾಂಡ್ ಆಯ್ತು ಸೊ ಮಳೆ ಯಾಕೆ ಬಂದಿಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಮಳೆ ಬಂದಿಲ್ಲ ಸಿದ್ದರಾಮಯ್ಯನವ್ರು ಇದ್ರೆ ಮಳೆನೇ ಬರಲ್ಲ ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ ಜನ ಒಂದ್ ನಿಮಿಷ ಇರ್ರಿ ಅದ್ರಿಗೂ ಯಾರು ಹೇಳಕ್ಕಾಗುತ್ತೆ ಮೇಡಮ್ ಸರ್ಕಾರ ತಪ್ಪ ಇಲ್ಲ ಇದೇ ತಪ್ಪ ಅಂತ ಯಾರು ಹೇಳಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಹೆಂಗೈತೆ ಎಲೆಕ್ಷನ್ ಎಲೆಕ್ಷನ್ ನಡೀತಾ ಇದೆ ಮೇಡಮ್ ಚೆನ್ನಾಗಿ ಜೋರಾಗೈತಾ ನಡೀತಾ ಇದೆ ಜೋರಾಗಿ ನಡೀತಾ ಐತೆ ಫೈಟ್ ಆಯ್ತಾ ಫೈಟ್ ನಡೀತಾ ಐತೆ ಫೈಟ್ ನಡೀತಾ ಐತಾ ಏನ್ ಅನ್ಸುತ್ತೆ ನಿಮ್ಗೆ ಏನು ಯಾವ್ದು ಬಂದ್ರೆ ಯಾವ್ದಾದ್ರು ಬಂದ್ರು ಖುಷಿ ಒಟ್ಟು ಮಳೆ ಬೆಳೆ ಚೆನ್ನಾಗಾದ್ರೆ ಸಾಕು ಮಳೆ ಬೆಳೆ ಚೆನ್ನಾಗಾದ್ರೆ ಸಾಕು ಮಳೆ ಬೆಳೆ ಈಗ ಮಳೆ ಅಂತೂ ಇಲ್ಲ ಈಗ ನೋಡಿ ಎಷ್ಟು ಬಿಸಿಲದೆ ನೀವೇ ಭಯ ಪಡ್ತಾ ಇದ್ರೆ ಎಳ್ನೀರ್ ಮಾರ್ಕೆಟ್ ಅಲ್ಲಿ ಇರೋರು ಇನ್ನು ನಮ್ಮಂತ ಜನ ಏನ್ ಮಾಡ್ಬೇಕು ಹೇಳಿ ಹೌದಲ್ವಾ ಇರಕ್ಕಾಗಲ್ಲ ಮೇಡಮ್ ಬೇಸಿಗೆ ಅಲ್ವಾ ಇರಕ್ಕಾಗಲ್ಲ ರೇಟ್ ಡಿಮ್ಯಾಂಡ್ ಬಿಸಿಲು ಜಾಸ್ತಿ ಎಲ್ಲಾರ್ಗು ತೊಂದ್ರೆ ಕುಮಾರಸ್ವಾಮಿ ಅವರು ಸ್ಟಾರ್ ಚಂದ್ರ ಅವರು ನಿಂತವ್ರೆ ನಿಂತಾರ ಮೇಡಮ್ ನಿಮ್ಗೇನ್ ಅನ್ಸುತ್ತೆ ಯಾರಿಗೆ ಗೆಲ್ವಾಗ್ಬೋದು ಅಂತ ಯಾವ್ದಾದ್ರು ಗೆಲ್ಲುವಾದ್ರೂ ಪರವಾಗಿಲ್ಲ ನಮ್ಗೇನು ಮೇಡಮ್ ಮಳೆ ಬೆಳೆ ಚೆನ್ನಾಗಬೇಕಷ್ಟೇ ಅಷ್ಟೇ ಅಷ್ಟೇ ಮಳೆ ಬೆಳೆ ಇನ್ ಸಿದ್ದರಾಮಯ್ಯನವ್ರ ಕೈಯಲ್ಲಿ ಐತಾ ಕುಮಾರಸ್ವಾಮಿ ಅವ್ರ ಕೈಯಲ್ಲಿ ಐತಾ ಮೋದಿ ಅವ್ರ ಕೈಯಲ್ಲಿ ಐತಾ ಎಲ್ಲ ಪ್ರಕೃತಿ ಮಾತೆ ಕೈಯಲ್ಲಿದೆ ನೋಡೋಣ ಮತದಾರರು ಏನ್ ಡಿಸೈಡ್ ಮಾಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ.